ಬೇಲೂರು ತಾಲೂಕು ಹಾಲ್ತೊರೆಕೊಪ್ಪಲು ಗ್ರಾಮದಲ್ಲಿ ಬಾಬಾ ಸಾಹೇಬ್ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಭಾವಚಿತ್ರ ಮತ್ತು ಶೆಡ್ ತೆರವು ವಿಚಾರದಲ್ಲಿ ಸ್ಥಳೀಯ ಶಾಸಕ ಎಚ್ಕೆ ಸುರೇಶ್ ಅವರ ಹುನ್ನಾರ ಅಡಗಿದೆ ಎಂಬ ಅನುಮಾನ ಮೂಡಿದ್ದು, ಇದರಿಂದ ಸಂಘರ್ಷ ಏರ್ಪಟ್ಟರೆ ಬೃಹತ್ ಹೋರಾಟ ಅನಿವಾರ್ಯ ಎಂದು ದಲಿತ ಮುಖಂಡರು ಎಚ್ಚರಿಸಿದರು. ಹಾಸನದಲ್ಲಿಂದು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಎಚ್ಕೆ ಸಂದೇಶ್, ಶಾಸಕರ ಈ ನಡೆ ಖಂಡನೀಯ. ಯಾವುದೇ ಕಾರಣಕ್ಕೂ ಭಾವಚಿತ್ರ ಹಾಗೂ ಶೆಡ್ ತೆರವುಗೊಳಿಸಬಾರದೆಂದು ಗ್ರಾಮದ ದಲಿತ ಕಾಲೋನಿಗೆ ಹೋಗುವ ರಸ್ತೆಯ ಬಲಬದಿಯಲ್ಲಿ ಅಲ್ಲಿನ ದಲಿತ ಯುವಕರು ಮತ್ತು ಗ್ರಾಮಸ್ಥರು ಸೇರಿ 2021ರಲ್ಲಿ ಅಂಬೇಡ್ಕರ್ ಅವರ ಬೃಹತ್ ಭಾವಚಿತ್ರ ಜೊತೆಗೆ ಅದಕ್ಕೆ ನೆರಳಾಗಿ ಶೆಡ್ ನಿರ್ಮಾಣ ಮಾಡಿದ್ದಾರೆ. ಇದರಿಂದ ರಸ್ತೆಗಾಗಲಿ ಸಾರ್ವಜನಿಕರಿಗಾಗಲಿ ಯಾವುದೇ ಸಮಸ್ಯೆಯಾಗಿಲ್ಲ. ಊರಿನ ಇತರೆ ಸಮುದಾಯ ಹಾಗೂ ಗ್ರಾಮಸ್ಥರು ವಿರೋಧಿಸಿಲ್ಲ ಎಂದರು. ಆದರೆ ಶೆಡ್ ನಿರ್ಮಿಸಲು ಪರವಾನಗಿ ಪಡೆಯಲಾಗಿದೆಯೇ ಎಂದು ಕೇಳಿ ಇದನ್ನು ತೆರವುಗೊಳಿಸಬೇಕು ಎಂದು ಅಲ್ಲಿದ್ದ ದಲಿತ ಯುವಕರು ಗ್ರಾಮಸ್ಥರಿಗೆ ತಿಳಿಸಿದ್ದಾರೆ. ಇದೇ ಗ್ರಾಮದ ಯುವಕರು ಇತ್ತೀಚೆಗೆ ನಟ ಪುನೀತ್ ರಾಜ್ಕುಮಾರ್ ಪ್ರತಿಮೆ ಸ್ಥಾಪಿಸಿ ಶೆಡ್ ನಿರ್ಮಾಣ ಮಾಡಲು ಮುಂದಾಗಿ ಕಾಮಗಾರಿಯನ್ನು ಆರಂಭಿಸಿದ್ದಾರೆ. ಇದಕ್ಕೂ ಸ್ಥಳೀಯರು ವಿರೋಧ ವ್ಯಕ್ತಪಡಿಸಿಲ್ಲ, ಬದಲಾಗಿ ಸಹಕಾರ ನೀಡಿದ್ದಾರೆ. ಬಳಿಕ ಸ್ಥಳಕ್ಕೆ ಬಂದ ಹಳಿಬೀಡು ಪೊಲೀಸರು ಉದ್ದೇಶಿತ ಪುನೀತ್ ರಾಜ್ಕುಮಾರ್ ಪುತ್ಥಳಿ ನಿರ್ಮಾಣ ಜಾಗ ವಿದ್ಯುತ್ ತಂತಿ ಪಕ್ಕದಲ್ಲಿದೆ, ಹಾಗಾಗಿ ಇದನ್ನು ತೆರವುಗೊಳಿಸಿ ಎಂದು ಗ್ರಾಮಸ್ಥರಿಗೆ ಸೂಚಿಸಿದರು. ಈ ವೇಳೆ ಇನ್ಸ್ಪೆಕ್ಟರ್ ಜಯರಾಮ್ ಮತ್ತು ಶಾಸಕ ಸುರೇಶ್ ನಡುವಿನ ಮೊಬೈಲ್ ಆಡಿಯೋ ಸಂಭಾಷಣೆ ಹೊರಬಂದಿದೆ. ಇದರಲ್ಲಿ ಶಾಸಕರು ಹಾಲ್ತೊರೆಕೊಪ್ಪಲಿನಲ್ಲಿ ಸ್ಥಾಪಿಸುತ್ತಿರುವ ಪುನೀತ್ ರಾಜ್ಕುಮಾರ್ ಪ್ರತಿಮೆ ತೆರವು ವಿಚಾರವಾಗಿ ಮಾತನಾಡುವಾಗ, ದಲಿತ ಕೇರಿಯಲ್ಲಿ ಅಂಬೇಡ್ಕರ್ ಪ್ರತಿಮೆ ಇದೆಯಲ್ಲ, ಅದನ್ನ ಏನು ಮಾಡುತ್ತೀರಾ ಎಂಬಂತೆ ಶಾಸಕರು ಮಾತನಾಡಿರುವುದು ಖಂಡನೀಯ ಎಂದರು. ನಾವು ಸಾಹೇಬ್ರದ್ದು ಮಾಡ್ತಾ ಇದೀವಿ, ರಾಜ್ಕುಮಾರ್ದನ್ನು ಮಾಡ್ತಾ ಇದೀವಿ ಅಂತ ಹೇಳುವೆ. ಆದರೆ ಪೊಲೀಸ್ನವರು, ಹಳೇಬೀಡು ಪೊಲೀಸ್ನವರಿಗೆ ಇದಾಗ್ತದೆ. ಯಾವುದೇ ಪುತ್ಥಳಿ ಮಾಡುವಾಗ ಅಲ್ಲಿಯ ಪರಿಸ್ಥಿತಿ ಏನಾಗಿದೆ, ಅಲ್ಲಿಯ ನಿಜವಾಗ್ಲೂ ಕೂಡ ಅಲ್ಲಿ ಏನು ಎಡರು ತೊಡರುಗಳಿಲ್ವ ಅಂತ ಪರಿಶೀಲನೆ ಮಾಡೋಕ್ಕೆ ಹೋದಾಗ ಆ ಪುತ್ಥಳಿ ಮಾಡೋ ಜಾಗದಲ್ಲಿ ಹೈ ಪವರ್ ಟೆನ್ಷನ್ ಇರೋ ಅಂಥ ಟ್ರಾನ್ಸ್ಫಾರ್ಮರು ಅಲ್ಲಿ ಇರುತ್ತೆ, ಅಲ್ಲಿ ವಿದ್ಯುತ್ ಕಂಬ. ಹಾಗಾಗಿ ಅದಕ್ಕೆ ಅಲ್ಲಿ ಕರೆದು ಹೇಳ್ತಾರೆ, ನೋಡಿ ಇದನ್ನೆಲ್ಲ ಮಾಡಬೇಡಿ, ಇದನ್ನು ಭಾಳ ಕಷ್ಟ ಆಗ್ತದೆ, ಆಮೇಲೆ ಜೀವ ಕಳ್ಕೊಳ್ಳೋ ಸಂದರ್ಭ ಆಗ್ತದೆ, ಹಂಗಾಗಿ ಅದನ್ನು ತೆರವುಗೊಳಿಸೋದು ಒಳ್ಳೆಯದು ಅಂತ ಹೇಳ್ತಾರೆ. ಆಮೇಲೆ ಅವನ ಸ್ನೇಹಿತರು ಅದನ್ನು ಶಾಸಕರಿಗೆ ಅದನ್ನು ರವಾನೆ ಮಾಡ್ತಾರೆ. ಸಬ್ಜೆಕ್ಟನ್ನು ರವಾನೆ ಮಾಡಿದಾಗ ಶಾಸಕರು ಹೇಳ್ತಾರೆ, ಕನ್ವಿನ್ಸ್ ಮಾಡ್ತಾರೆ, ಇಲ್ಲ ಏನೂ ಆಗಿಲ್ಲ ಬಿಡ್ರಿ ಸಬ್ ಇನ್ಸ್ಪೆಕ್ಟ್ರೇ, ಏನಾಗುತ್ತೆ ಬಿಡ್ರಿ, ನಾವು ಮಾಡ್ತೀನಿ, ಒಂದು 2-3 ದಿನ ಟೈಮ್ ಕೊಡಿ, ನಾನು ಪರ್ಮಿಷನ್ನ ಕೊಡಿಸ್ತೀನಿ ಅಂತ ಹೇಳ್ತಾರೆ. ಆದರೆ ಅಲ್ಲಿಯ ಪರಿಸ್ಥಿತಿ ನೋಡಿದಾಗ ಅದು ಹೈ ಪವರ್ ಟೆನ್ಷನ್ ಇರೋ ಅಂಥ ಜಾಗ ವಿದ್ಯುತ್ ಇದರಲ್ಲಿ ಜಾಲದಲ್ಲಿ. ಹಂಗಾಗಿ ಅದನ್ನು ತೆರವುಗೊಳಿಸಲೇಬೇಕು. ಹಂಗಾಗಿ ಅದನ್ನು ತೆರವುಗೊಳಿಸ್ತಾನೆ ಇದ್ರೆ ಸಾಧ್ಯ ಆಗಲ್ಲ ಅನ್ನೋ ಕಾರಣಕ್ಕಾಗಿ ದಸಂಸ ರಾಜ್ಯ ಸಂಚಾಲಕ ಎಂ ಸೋಮಶೇಖರ್ ಮಾತನಾಡಿ, 2024 ಸೆಪ್ಟೆಂಬರ್ 17ರಂದು ಅಂಬೇಡ್ಕರ್ ಭಾವಚಿತ್ರ ಇರುವ ಶೆಡ್ ತೆರವುಗೊಳಿಸಬೇಕೆಂದು ನೋಟಿಸ್ ನೀಡಲಾಗಿದೆ ಎಂದರು. ಇದು ಪರಿಶಿಷ್ಟ ಜಾತಿ ಮತ್ತು ಇತರೆ ಜಾತಿ ಸಮುದಾಯದ ಜನರ ನಡುವೆ ಅನಗತ್ಯ ಸಂಘರ್ಷಕ್ಕೆ ಎಡೆಮಾಡಿಕೊಟ್ಟು ಗ್ರಾಮದ ಸೌಹಾರ್ದ ವಾತಾವರಣಕ್ಕೆ ಧಕ್ಕೆಯನ್ನು ಉಂಟು ಮಾಡುವಂತಿದೆ. ಇದಕ್ಕೆ ಶಾಸಕ ಸುರೇಶ್ ಅವರ ನೇರ ಕುಮ್ಮಕ್ಕು ಇದ್ದಂತೆ ಕಾಣುತ್ತಿದೆ ಎಂದು ಶಂಕೆ ವ್ಯಕ್ತಪಡಿಸಿದರು. ಉಲ್ಲಳ್ಳಿ ಸುರೇಶ್ ಅವರು ಈ ದಲಿತ ವಿರೋಧಿ ಅಂತೇಳಿ ಪಕ್ಕ ಕಾಣ್ತದೆ. ಯಾಕೆಂತಂದರೆ ಪುನೀತ್ ರಾಜ್ಕುಮಾರ್ ಅವರ ಪ್ರತಿಮೆಯನ್ನು ತೊಂದರೆ ಆದ ಸಂದರ್ಭದಲ್ಲಿ ಅಂಬೇಡ್ಕರ್ ಬಗ್ಗೆ ಮಾತಾಡೋಂಥ ಅಗತ್ಯತೆ ಇತ್ತಿಲ್ಲ. ಯಾಕೆಂದರೆ ಒಂದು ಒಳಗಡೆ ಸಂದೇಶ ಹೇಳ್ದಂಗೆ ಒಳಗಡೆ ಒಂದು ನೋವಿರುತ್ತೆ, ಒಂದು ಜಾತಿ ವಿರೋಧಿ ಮನಸ್ಥಿತಿ ಇರ್ತದೆ, ಅದು ವ್ಯಕ್ತ ಆಗಿಬಿಡುತ್ತೆ, ಏನು ಮಾಡೋಕ್ಕಾಗಲ್ಲ. ಯಾಕೆಂದರೆ ಮೇಲ್ವರ್ಗದ ಶಾಸಕರು ದಲಿತರನ್ನ ಕೇವಲ ಓಟಿಗೋಸ್ಕರ ತನ್ನ ಓಟ್ಗಳ ಬಳಸ್ಕೊಂಡು ಇಡೀ ಸಂಪೂರ್ಣವಾಗಿ ದಲಿತ ವಿರೋಧಿ ನಡೆಯನ್ನು ತೋರಿಸ್ತದೆ. ಇವತ್ತು ನಾವು ದಲಿತ ವಿರೋಧಿ ನೀತಿಯನ್ನು ಉಲ್ಲಳ್ಳಿ ಸುರೇಶರು ಈ ಅಂಬೇಡ್ಕರ್ ಅವರ ಪ್ರತಿಮೆಯನ್ನು ವಿರೋಧ ಮಾಡೋದ್ರ ಮೂಲಕ ಅವರ ಖಂಡನೆಯನ್ನು ನಾವು ಮಾಡ್ತೀವಿ. ಇದೇ ಥರ ಏನಾದ್ರು ಸುರೇಶ್ ಅವರು ಮುಂದುವರೆದ್ರೆ ಅವರ ವಿರುದ್ಧ ಬೃಹತ್ ಜಿಲ್ಲೆಯಾದ್ಯಂತ ಚಳುವಳಿಯನ್ನು ರೂಪಿಸಬೇಕಾಗುತ್ತೆ. ದಯಮಾಡಿ ಉಲ್ಲಳ್ಳಿ ಸುರೇಶ್ ಅವರೇ, ದಯಮಾಡಿ ತಾವು ಇನ್ನೂ ಬೇಲೂರು ತಾಲೂಕಿನಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಟಿಆರ್ ವಿಜಯಕುಮಾರ್, ಎಂಜಿ ಪೃಥ್ವಿ, ಗ್ರಾಮಸ್ಥರಾದ ಮೋಹನ್ ಕುಮಾರ್, ರವಿಕುಮಾರ್ ಇದ್ದರು.